ಎಲ್ಲರಿಗೂ ಯುಗಾದಿ ಹಬ್ಬ ಎಲ್ಲ ಮುಗೀತು. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಒಂದು ಮಾತು ಹೇಳ್ತೀನಿ, ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಎಷ್ಟು ಜನ ನಿಮ್ಮ ಕಾಲು ಎಳಿತಾ ಇದ್ದಾರೋ, ನೀವೇನೋ ಸಾಧನೆ ಮಾಡ್ತಿರ್ತೀರಾ, ಏನೋ ಒಂದು ಹೊಸ ಟ್ರೈ ಮಾಡ್ತಿರ್ತೀರಾ. ಕೆಲವರು ಅದನ್ನು ನಿಮ್ಮ ಕಾಲು ಎಳಿಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ನೀವು ಅದನ್ನು ಮಾಡಬಾರ್ದು, ಇಲ್ಲ ನೀವು ಮಾಡ್ತಾ ಇರೋದ್ರ ಬಗ್ಗೆ ಕಮೆಂಟ್ ಹೊಡಿತಾ ಇರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ನೀವು ಮಾಡೋ ಕೆಲಸ ನಿಯತ್ತಾಗಿದ್ದರೆ, ಅದರಿಂದ ನೀವು ಸಂತೋಷವಾಗಿದ್ದರೆ ದಯವಿಟ್ಟು ಅದನ್ನು ನಿಲ್ಲಿಸಬೇಡಿ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಮಹಾಭಾರತದಲ್ಲಿ ದುಶ್ಯಾಸನು ದ್ರೌಪದಿ ಸೀರೆನ ಎಳಿತಾ ಇರ್ತಾನೆ. ಎಳಿತಾ 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 ದುಶ್ಯಾಸನ ಸುಸ್ತಾಗ್ತಾನೋ ಹೊರತು ದ್ರೌಪದಿಗೆ ಸುಸ್ತಾಗೋದಿಲ್ಲ. ಕರೆಕ್ಟಾ? ಸೊ ಅದೇ ರೀತಿಯೇ ನಮ್ಮನ್ನು ಕಾಲೆಳೆಯೋರು ಸುಸ್ತಾಗಿ ಬಿದ್ದೋಗ್ಬಿಡ್ಬೇಕು. ಸೊ ಅದುವರೆಗೂ ನಾವು ನಮ್ಮ ಸಾಧನೆ ಗುರಿಯತ್ತ ಹೋಗ್ತಾ ಇರಬೇಕು. ನಮಗೇನು ಇಷ್ಟನೋ ನಾವು ಅದನ್ನು ಮಾಡ್ತಾ ಹೋಗಬೇಕು ಬಿಂದಾಸಾಗಿ. ಒಂದರಲ್ಲಿ ಫೇಲ್ಯೂರ್ ಅಥವಾ ಇನ್ನೊಂದರಲ್ಲಿ ಸಕ್ಸಸ್ ಆಗಲಿಕ್ಕೆ ನಾವು ಟ್ರೈ ಮಾಡ್ತಾ ಇರಬೇಕು. ಸಮಯವನ್ನು ವ್ಯರ್ಥ ಮಾಡಬಾರ್ದು. ನಾವು ಮಾಡೋ ಕೆಲಸದಲ್ಲಿ ನಿಯತ್ತಿರಬೇಕು ಅಷ್ಟೇ. ಏನು ಕರೆಕ್ಟಾ? ಸೊ ಫಾಲೋ ಮಾಡಿ. ಇದು ಸರಿ ಅನಿಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.